ನಂದಿ ಬೆಟ್ಟಕ್ಕೆ ಬರ್ಬೇಕಂದ್ರೆ ಸಿಂಗಲ್ಸ್ ಅಂತ ಬರಬೇಡಿ, ಯಾವುದೇ ಕಾರಣಕ್ಕೂ ಸಾಯ್ಬೇಕಾಗ್ತದೆ. ಇಲ್ಲೇ ಏನಕ್ಕೆ ತುಂಗೆ ಗಿಡಕ್ಕೆ ಹೊಸದಾಗ ಬಂದಂಗೆ ಆಡ್ತಾ ಇದೀವಿ. ಸಕಲೇಶ್ವರ ರೋಡ್ ಇದೆ, ಇಲ್ಲಿ ಚೆನ್ನಾಗಿ ಬೆಳ್ಕೊಂಡಿದೆ. ಏನ್ ಚಂದ ಕಾಣಿಸ್ತಾಳ ನಮ್ಮ ಕೋಡೆ ಮಾವ. ನಾನು ಸೇರ್ದ ಅಂದ್ರೆ ಎಲ್ಲರಿಗೂ ರಜಾ ಇತ್ತು ವೀಕೆಂಡಲ್ಲಿ, ವೆದರ್ ಬೇರೆ ಚಿಲ್ಲಾಗಿತ್ತು. ಈ ಕಡೆಗೆ ಬರೋ ಹಂಗಾಗಿ ನಂದಿ ಬೆಟ್ಟಕ್ಕೆ ಹೋಗ್ಬರೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಹೋಗ್ತಾ ಇದೀವಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ನನ್ನ ಫ್ರೆಂಡ್ ನನಗೆ ವ್ಲಾಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದ ಅಂತ ಅಕ್ಕನ ವಿಡಿಯೋ ಮಾಡ್ಬೇಕಾಯ್ತು ನೋಡಿ. ಈ ತರ ಹೊಟ್ಟೆ ಉರಿಸ್ತಾರ ನಮ್ಗೆ. ಫ್ರೆಂಡ್ ಹರೀಶ್ ಬೇರೆ ಸಿಂಗಲ್ ಕಾರ್ ಓಡ್ಸ ಅಂದ್ರೆ ಅವ್ರ ಮುಂದೆ ಹೋಗೋರ್ ಕುಂಡಿ ನೋಡಿ ಗುಂಡಿಗೆ ದಬ್ಬಾಕ್ತಾವ್ನೆ. ಕಾರ್ ತಂದ್ರೆ ಯಾರಿಗಾದ್ರೂ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕಿಯಾ ಸೂಪರ್ ಆಗಿದೆ, ಕಲರ್ ಮಾತ್ರ ಅಲ್ಟಿಮೇಟ್. ವೇಣುನೇ ನೆಕ್ಸ್ಟ್ ಕಾರ್ ತರೋದು, ಅವ್ರು ಟಾಟಾ ಆರ್ ಅಂತಿದ್ದಾರೆ. ನೋಡೋಣ, ಅವರು ತಂದ್ರೆ ನಾವು ಅದನ್ನೊಂದು ರೌಂಡ್ ಎತ್ಕೊಂಡು ಉದ್ಲಾಡ್ತೀವಿ. ಏನಂತೀಯ ರವಿ? ಯಾರು ತಂದ್ರು ನಮ್ಮನ್ನ ಎತ್ಕೊಂಡು ಉದ್ಲಾಡ್ತಾರದ ಅವನ್ನ. ಏನ್ ನಮ್ಮಂತವ್ರು ಕೊಡ್ತಾರ ಇಲ್ಲ ರೀ ಇವರು, DL ಬೇರೆ ಇಲ್ಲ ನಮ್ಮ ಹತ್ರ. ಕೊಡ್ತೀನಪ್ಪ ನಾನು ನಿನ್ನಂಗೆಲ್ಲ ಹೇಳ್ಸಲ್ಲ, ಕಾರಿನ ಕೆಳಗಡೆ ಯಾವತ್ತು ಇಳಿಸಿದ್ ನಾವು ನೋಡಿ ಏನ್ ಅಲ್ಲ ಗುರು, ಅವ್ರ ಕಪಲ್ಸ್ ಬಂದಾರ ಗುರು. ನೋಡ ನೀವಾಗ ನಾನ್ ಹೇಳೋದು ಮಚ್ಚ, ನೆನ್ನೆ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರಪ್ಪ, ಮಲ್ಕೊಂಡಿದ್ರಲ್ಲೇನ ಅವರು. ನಾನು ಅದಕ್ಕೆ ಅದೇ ಹೇಳಿದ್ ನಾನು, ನೀವು ಏನೇನೋ ಅರ್ಥ ಮಾಡ್ಕೊಂತಾನೆ ಬಿಡು, ಅವೆಲ್ಲ ಕಾಮನ್ನು, ಏನ್ ಮಾಡಕ್ ಆಗಲ್ಲ. ಜನ ಆಡ್ತಾರ ಗುರು ನಮ್ಮನ್ನ. ನಾವು ಬಡವರು, ಬಡವ್ರ ಪಕ್ಷ, ಬಡವ್ರ ಬಾದಾಮಿ ಗುರು. 15 ಲಕ್ಷ ಬಾ ಗುರು, EMI ಕಟ್ಬೇಕು ತಿಂಗ್ಳ. ನೀವು ಒಂದೇ ಸಲ ಫುಲ್ ಕ್ಯಾಶ್ ತಗೊಂಡು ತಮ್ಮತ್ತೀರಾ? ಸಖತ್ತಾಗದೆ ಗುರು. ಇವಾಗ ಇಲ್ಲೇ ಆಟೋ ಹಿಂದೆನೆ ಹೋಗ್ಬೇಕ್ರಿ ಇವಾಗ. ನಡೆಯಲಿ ಹೋಗ್ತೀನಿ. ತೋರ್ಸವ್ರನ್ನ ಸೂಪರ್ ಝೂಮ್ ಹಾಕಿದ್ದೆ ನೋಡಿ. ನೀವ್ ಅಂತವೆಲ್ಲ ಮಾಡ್ತೀರಾ ಬರ್ರಿ. ಆದ್ರೂ ಒಂಥರ ಕ್ರೇಜಿ ರೀ ನಂದಿ ಬೆಟ್ಟ ಕಾರ್ ಹಚ್ಬೇಕು ಅಂತಂದ್ರೆ, ಸಿಕ್ಕಾಪಟ್ಟೆ. ತಿರ್ಗಿಸ್ಬೇಕ್ರಿ, ಬಟ್ ಏನೇ ಆಗ್ಲಿ ನನಗೆ ಈ ತರ ತಿರ್ಗಿಸ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ನಿಮ್ಗೆ ಖುಷಿ ಆಗಲ್ಲ, ಇಕ್ಕಟ್ಲು ಜಾಗ ತಿರ್ಸ್ಬೇಕಂದ್ರೆ ಖುಷಿ ನಿಮ್ಗೆ. ನಲ್ಲಿ ನಮ್ಮಂತ ಸಿಂಗಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಒರ್ಸ್ಕೊಂತೀವಿ ನಂದಿ ಬೆಟ್ಟಕ್ಕೆ ಬಂದ್ರೆ ಪಕ್ಕ. ರವಿ ಅಂತೂ ಎಲ್ಲ ಕಪಲ್ಸೇ ಬರೋದು ಜಾಸ್ತಿ ನೋಡಿ, ಬರೇ ಕಪಲ್ಸ್. ಈ ನನ್ನ ಮಗನಿಗೆ ನನ್ ಬಿಟ್ರೆ ಗೊತ್ತಿಲ್ಲ. ಫ್ಯಾಮಿಲಿ ರೇರ್ ನೋಡೋದು. ವೇಣುವ್ರೆ, ಹೊಸದಾಗ ಮದ್ವೆ ಆಗಿದ್ದೀರಲ್ಲ, ನಿಮ್ಮ ಹುಡುಗಿನ ಕರ್ಕೊಂಡ್ ಬರ್ತೀರಾ ನಂದಿ ಬೆಟ್ಟಕ್ಕೆ? ಇಲ್ಲ ಯಾವಾಗಾದ್ರೂ ನಮಗ್ ಗೊತ್ತಿಲ್ದೇನೆ ಕರ್ಕೊಂಡು ಹೋಗಿದ್ರಾ? ಎಂದೂ ಹೋಗಿಲ್ಲ. ಕರ್ಕೊಂಬರೋದಲ್ಲೇನ್ರಿ ಮತ್ತೆ? ಏನಿದ್ರೆ ಎಲ್ಲ ಇವಾಗ ತೋರ್ಸ್ಕೊಂಡ್ಬಿಡ್ಬೇಕು, ಆಮೇಲೆ ಕಷ್ಟ. ಜೀವನ ತುಂಬಾ ಕಷ್ಟ ಆಮೇಲೆ. ಯೂಟ್ಯೂಬ್ ಆಗಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ವೀಕೆಂಡ್ ಆಗಿರೋ ಕಾರಣದಿಂದ. ವೀಕೆಂಡ್ ಅಲ್ವಾ ರವಿ, ಅದರಲ್ಲಿ ಬೇರೆ ಸೆಕೆಂಡ್ ಸಾಟರ್ಡೆ. ನಿಮ್ಮಂತವ್ರಿಗೆ ಇನ್ನೇನು ಕೆಲಸ ಇರುತ್ತೆ ರವಿ? ನೀವು ನಡಪ್ಪ, ಮನೆಗಿದ್ದವ್ರು ನಾ ಎಲ್ಲ ಹೋಗೋಣ, ಎಲ್ಲ ಹೋಗೋಣ. ಈಗ ನಾವು ನಮಗೆ ಕೆಳಗೋದು ಪೋಲಿಯರ್ ಕೊಟ್ರೆ ವೇಣು ಪಾನ್ಸರು. ಫೈನಲಿ ನಂದಿ ಬೆಟ್ಟ ರೀಚ್ ಆದ್ವಿ ಮೇಲೆ ಆ ವ್ಯೂ ತೋರಿಸ್ತೀರಿ? ವ್ಯೂ ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ. ಇವತ್ತು ಎಲ್ಲ ತೋರಿಸ್ತೀವಿ. ಏನೇನು ತೋರಿಸ್ತೀರಿ? ಟಿಪ್ಪನ ಹಾಂ, ಏನೇನು ತೋರಿಸ್ತೀಯಾ?
ಏನು ನನ್ನ ಪ್ರಕಾರ ಇವಾಗ ನಂದಿ ಬೆಟ್ಟದಲ್ಲಿ ಇರೋದು ಹಾಂ ಮೇ ಬಿ ಸಕಲೇಶ್ವರ ಹಾಂ ಅಲ್ಲಿದ್ದೀವಿ ಅನ್ನೋ ಥರ ಫೀಲ್ ಓ ಫಿಶ್ ಇದು ನಂದಿ ಬೆಟ್ಟ ಒಂದು ಕಲ್ಯಾಣಿ ಫಿಶ್ ಇದೆ. ಒಂಥರ ಆಯ್ತು ಇವಾಗ ಎಲ್ಲ ನೀಟಾಗ ವೇಣೂರು ಊರಿಗೆ ಝೂಮ್ ಆಗ್ತಾವ ನೀವು ರೀ. ಹಾಂ ಏನೋ ಮಾಡ್ತಾ ಇದ್ದೀರಿ ಇಬ್ರು ನೀವು ಬಿಡಿ ಸಾಕೋರ್ ಮಂದಿ ಮಕ್ಕಳು. ವೇಣೂರು ಊರು ಇದಾಗ್ತಾ ಇದ್ದಾನೆ, ನೆಲಗುದ್ಗೆಗೆ ಆಗ್ತಾ ಇದ್ದಾನೆ ಇಲ್ಲಿಂದ. ಒಳ್ಳೆ ಹುಡುಗಿರು ಬೇರೆ ಬರ್ತಾ ಇದ್ದಾರೆ. ಸುಮ್ಮನಿರು ಆಯ್ತು ಬಿಡುತ್ತಾನೆ. ಏನು ಹೇಳೋ ನೀನು ಸಿಂಗಲ್ಸ್ ಬರ್ಬಾರ್ದು ಅಂತ ಹೇಳೋದು ಇದಕ್ಕೆ. ನೋಡು ಪಕ್ಕದಾಗ ಬಂದ ಅವನು. ಏನು ಮಾಡೋಕ್ಕಲ್ಲ ರವಿ, ನೆಕ್ಸ್ಟು ಮಿಸ್ ಮಾಡಿದಿರ ಕರ್ಕೊಂಬರ್ರಿ ಬಿಡು. ಆಯ್ತು ರವಿ ಓಕೆ ಏನಂತೀಯ? ಪಕ್ಕ ಹಾಂ ಕರ್ಕೊಂಬತ್ತೀನಿ. ಯಾರನ್ನ? ಮದ್ವೆ ಆಗಕ್ಕಿಂತ ಮುಂಚೆನೆ ಕರ್ಕೊಂಬತ್ತೀನಿ. ವೇಣವ್ರೆ ನೀವು? ಅವ್ರ ಮದ್ವೆ ಆಗಿದೆ ಆಕ್ಚುಲಿ, ಇನ್ನ ಬಂದಿಲ್ಲ. ಹಾಂ ಇಂಥ ಫ್ರೆಂಡ್ಸ್ ಇರ್ಬೇಕು ಬಿಡಿ ನಮಗೆ. ಓಯ್ ಓಯ್ ಸುಮ್ಮನಿರು. ಫೋನಲ್ಲಿ ನಿನ್ನ ಫೋನಲ್ಲಿ ಯಾವ್ದು ನಿನ್ನ ಫೋನು? S26 ಅಲ್ಟ್ರಾ ಅಣ್ಣ ನಿನ್ ಏನಾಗಲ್ಲ ಬಿಡು. ಏನಾದ್ರೆ ಎಷ್ಟಾಗತ್ತದೆ ನಿನ್ನ ಫೋನು? ಆಯ್ತು ಬಿಡೋಣ. ಆಯ್ತು ವೇಣು ಅಷ್ಟು ಬರಲ್ಲ ಬಿಡಿ ನಾವು. ಏನು ಅಷ್ಟು ಬರೋಕ್ಕಾಗಲ್ಲ. ನೀವಿಬ್ರಷ್ಟು ಬರೋಕ್ಕಲ್ಲ ಬಿಡಿ ನಾವು. ಯಾವುದೋ ನಾವು ಸೆಕೆಂಡ್ಸ್ ಯಾವುದೋ ತಗೊಂಡಿದ್ದೀವಿ ರೀ, A56 ಯಾವುದೋ. ಒಟ್ಟಿನಲ್ಲಿ ಒಂಥರ ಒಂದು 2 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಬಟ್ 2 ಇಯರ್ಸ್ ಬ್ಯಾಕು ಮತ್ತು ಈಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನೋಡೋಣ ಇನ್ನು ಮೇಲೆ ಏನೇನು ಇಂಪ್ರೂವ್ ಮಾಡಿದಾರೋ ಅಂತ. ರೋಡ್ ಬಿಟ್ಟು ಯಾವುದೋ ಟಿಪ್ಪು ಡ್ರಾಪ್ ಕಡೆ ಕರ್ಕೊಂಡು ಹೋಗ್ತಾವ ನಮ್ಮ ಶಿಷ್ಯ. ಆದರೂ ಒಳ್ಳೆ ಗ್ರೀನರಿ ಇದೆ, ಒಳ್ಳೆ ಮಜಾ ಇರುತ್ತೆ ಬರೋರ ಜೊತೆ ಬಂದರೆ. ಏನಂತೀರ ವೇಣವ್ರೆ? ಸಕ್ಕದಾಗಿದೆ ಗುರು. ಹೇಳು ನೀವು ಬಿಡಿ ಚಿಂದಿ. ಏನು ಆದರೂ ನಮ್ಮ ವೇಣುವ್ರು ಬೇಗ ಮದುವೆ ಆಗಿ ಒಳ್ಳೆ ಕೆಲಸ ಮಾಡೋದು. ನಮ್ಮ ಸಿಂಗಲ್ ಜೀವನದಲ್ಲಿ ಬೇಡ, ಜಾಸ್ತಿ ದಿವಸ ಇರಬಾರ್ದು. ಬಟ್ ರವಿ ಏನು ಹೇಳು. ಹೇಳ್ಬೇಕು ಇವಾಗ. ಚಿನ್ನು ರವಿ ಅವರು ಸನ್ಸೆಟ್ ಎರಡು ಒಂದೇ ರೀ. ಇದು ಟಿಪ್ಪು ಡ್ರಾಪ್ ಸನ್ಸೆಟ್ ಎರಡು ಒಂದೇ. ಒಂದೇ. ಟಿಪ್ಪುನು ಇಲ್ಲೇ ಡ್ರಾಪ್ ಆಗಿದ್ದಂತೆ, ಸಣ್ಣ ಸೆಟ್ಟು ಇಲ್ಲೇನಂತೆ ಓಪನ್ ಆಗೋದು. ಇಲ್ಲೆಲ್ಲ ನಮ್ಮ ಮಲಗಳು ಹಡ್ಕೊಂಡಿರ್ತಾವ ನೋಡ್ರಿ. ಹೋಗೋ ಎದ್ದು ಬತ್ತಾವ. ಅಯ್ಯೋ ಅಪ್ಪ, ಹಸಿರು ಕಲರ್ದೊಂದು ಬತ್ತಾದೆ, ಆಧಾರ್ ಕಾರ್ಡ್ ನೋಡಿ ಹಿಂದೆ ಬತ್ತಾದೆ. ಜೋ ಜೋ ಅಣ್ಣ ಅಂತ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. ಅಂತ ಸಾಹಸ ಬೇಡ, ಅವೆಲ್ಲ ಸಾಹಸ ಮಾಡಬಾರ್ದು. ಯಾರೇ ಎಷ್ಟೇ ಏನೇ ಮಾಡಿ ಕೈ ಕೊಡ್ಲಿ. ಹರೀಶ್ ಕರ್ಗೋಂತ ವ್ಯಕ್ತಿ ಅಲ್ಲ. ಒಂದ್ ಟೈಮಲ್ಲಿ ಕರಗಂತ ವಯಸ್ಸಿತ್ತು, ಕರೆಸ್ಕೊಂಡ್ಬಿಟ್ಟಿದ್ಯಾ ಮಚ್ಚಾ? ಇಲ್ಲಿ ಬಾ ಮಚ್ಚಾ, ವ್ಯೂ ಪಾಯಿಂಟ್ ಹತ್ತು ಬಾರಲ್ಲ ಇಲ್ಲಿಗತ್ತ. ನಂದಿ ಬೆಟ್ಟಿಗೆ ಬರ್ಬೇಕಂದ್ರೆ ಸಿಂಗಲ್ಸ್ ಅಂತ ಬರ್ಬೇಡ್ರಿ. ಯಾವುದೇ ಕಾರಣಕ್ಕೂ ಬರ್ಬೇಡ್ರಿ. ಸಾಯ್ಬೇಕಾಗ್ತದೆ ಇಲ್ಲೇ. ಏನಕ್ಕೆ? ತುಂಗೆ ಗಿಡಕ್ಕೆ ಏನ್ ಗುರು ಈ ಜನ ಗುರು, ದೇವ್ರನೇ ಗುರು. ಏನೇ ಹೇಳು, ನಂದಿ ಬೆಟ್ಟಕ್ಕೆ ಸಿಂಗಲ್ಸ್ ಬರೋದು ಲಾಯಕ್ಕಿಲ್ಲ ಖಂಡಿತ. ಸಿಂಗಲ್ ಬಂದ್ರೆ ಒಳ್ಳೆ ಯೂಸ್. ಅಂದ್ರೆ ನೀವು ಬೆಳಿಗ್ಗೆನೆ ಬರಬೇಕು. ಏನಾರಿ ಬೆಳಿಗ್ಗೆ ಬಂದ್ರೆ ಮಂಜು ಚೆನ್ನಾಗಿರ್ತದೆ. ಆ ಬೆಟ್ಟ ಇಲ್ಲ ಅಂದಿದ್ರೆ ವೇಣೂರು ಮಿಸ್ಸಸ್ ಅವ್ರ ಮನೆ ಜೂಮ್ ಹಾಕ್ಬೋದಾಗಿತ್ತು. ಏನಂತೀರ ವೇಣೂರೇ ಬನ್ನಿ ಇಲ್ಲಿಗೆ. ನಿಮ್ಮ ಮತ್ತೆ ಅವ್ರ ಮನೆ ಜೂಮ್ ಹಾಕೋಣ ಇಲ್ಲಿಂದ. ಏನು ಮಾಡೋದು, ಬೆಟ್ಟ ಇದೆ. ಏನು ಹೇಳ್ತಾವ ನೋಡೋಣ. ವೇಣು ಹಾಕೋ ಮೊಬೈಲ್ ಆಯ್ತಾ? ಮಾಡು, ಜೂಮ್ ಮಾಡು. ಮಾಡೋ ಜೂಮ್ ಅಂತ.
ಯಾವ ನಮ್ಮ ಜೂಮ್ ಮಾಡ್ತಾನೆ ಯಾವ ಐತೆ ಬೆಟ್ಟನ್ ಪಕ್ಕಿಕ್ಕು ಸಿಂಗಲ್ ಆಗಿದ್ದಾಗ ವೇಣು ನಮ್ಮ ಜೊತೆಲಿ ಇರ್ತಿದ್ದ. ಈ ಮಿಂಗಲ್ ಆದಮೇಲೆ ಒಬ್ಬನೇ ಕೂತಿದ್ದಾನೆ ನೋಡಿ, ಒಬ್ಬನೇ ಸಿಂಗಲ್. ಅವ್ನು ಯೋಚನೆ ಮಾಡ್ತಾ ಇದ್ದಾನೆ ನಮ್ಮ ಹುಡುಗಿ ಕರ್ಕೊಂಬರ್ಲಿಲ್ಲಲ್ಲ ನಾನು ಅಂತ. ಏನಂತೀರಾ ವೇಣು ಅವರೇ? ಕರೆಕ್ಟ್ ಪಕ್ಕ ಇದೆ. ರವಿ ಏನಂತೀಯ? ನಿಜ ತಾನೇ? ನಾನು ನಿಮ್ಮ ಜೊತೆನೇ ಬರಲ್ಲ ಕರ್ಕೊಂಡೇ ಬರಲ್ಲ ಅಂತ ಹೇಳ್ತಾವ ನೋಡ. ಎಲ್ಲ ಬಿಟ್ಟು ಬರೋ ಸೀನ್ ಏನಿಲ್ಲ, ಬರ್ತೀನಿ. ಬಟ್ ಆದ್ರೆ ನಿಮ್ಮಂಗೆ ಅಲ್ಲಿ ಹೋಗಿ ಸಿಂಗಲ್ ಕೂತ್ಕೊಂಡು ನಾವೇನೋ ಬಂಗಾರ ಅಂತೇಳಿ ಆಸೆ ಬಿಟ್ಟಿದ್ವಿ. ಅಲ್ಲಿ ನೋಡಿದ್ರೆ ಈ ಮಕ್ಕ ಬಿಟ್ಟೋದ್ರ ಮುಂದೆ ಗುರು, ಬಿಟ್ಟೋದ್ರ ಮುಂದೆ ರಾಯಲ್ ರಿಚಾಗಿ ಬರುತ್ತೆ. ಬಿಟ್ಟೋದ್ರೆ ನಮಗೆ ಜಾಗ ಅಲ್ಲ. ನೀವು ಯಾಕೋ ಬಂದಿಲ್ಲ, ಏನೋ ಮಾಡ್ತಾರದು. ಅವ್ರೇನೋ ಮಾಡ್ಕಂತಾರೆ ನಿನ್ಗೆ. ನೀನ್ ಯಾಕೋ ಕಂಡ್ಬಿಟ್ಟು ಅದನ್ನೇ ನೋಡ್ತೀಯಲ್ಲ ರವಿ. ಅವ್ನು ವೇಣು ನೋಡಿದ್ರೆ ಫೀಲ್ ಆಗ್ಬಿಟ್ಟವ್ನು ಇವತ್ತು. ಫೀಲ್ ಆಗಿರೋ ಪಕ್ಕ ನೀನ್ ಫೀಲ್ ಆಗಿ. ನಾನೇನಕ್ಕೆ ಫೀಲ್ ಆಗ್ಲಿ? ಹಾ ಓದ್ತಾರ ಬಿಡಲ್ಲ. ಇವಾಗ ನಿನ್ಗೆ ಯಾರು ಕೈಯೇ ಕೊಡ್ಲಿಲ್ಲ? ಇಲ್ಲಪ್ಪ, ನಮ್ಗೆ ಆ ಸೀನ್ ಎಲ್ಲ ಇಲ್ಲ. ಐಫೋನ್ ತಗೊಂಡು ಅನ್ಸ್ಬಿಡೋದು. ಏಕೆ? ಕುತ್ತಾಗ ನಿಂತಾಗೆಲ್ಲ ಫೋಟೋ ತೆಗಿ. ನಾನು ನಿಂದು ತೆಗಿತೀನಿ ಕೊಡುಗುರು. ಕುತ್ತಾಗ ನಿಂತಾಗೆಲ್ಲ ಫೋಟೋ ತೆಗಿ. ನಂಗೇನು ಫೋಟೋ ಅಷ್ಟೊಂದೇನು ಹುಚ್ಚಿಲ್ಲ. ನೀನೇ ಕರೆದು ಮಚ್ಚ ಫೋಟೋ ತೆಗ್ಸ್ಕೊಬ ಅಂತ. ಏನ್ ಹೇಳ್ತಿದ್ದೀರಾ? ನಿಜ ದೇವ್ರನ್ನೇ ಗುರು. ಏನ್ ಕಾಣಿಸ್ತೀಯ ರವಿ ನೀನು? ಬಿಡ್ರಿ, ನಿಮ್ಮಷ್ಟು ಬರಲ್ಲ ಬಿಡ್ರಿ. ನನ್ನ ಚಿನ್ನು ಹೇಳು ಪಕ್ಕ ಮಚ್ಚ. ಒಂದೇ ಒಂದು ಗಾದೆ ಹೇಳ್ಕೊಡ್ತೀನಿ. ಮಕ್ಳನ್ನ ಆಟ ಆಡೋಕಲ್ಲ. ನಮ್ಮನೆ ಸೂರ್ಯೋದಯ ವೀಕ್ಷಣೆ ಸ್ಥಳ ಇದೆ, ಆರಸ್ ದೇವನ ಸ್ಥಳ. ಯಾವುದು ಇದು? ಅವ್ರನ್ನೆಲ್ಲ ವಿಡಿಯೋ ಮಾಡ್ಬಿಡಲ್ಲ ರವಿ. ನಿಮ್ಮಂತ ಯೂಟ್ಯೂಬರ್ಸ್ ಇಂದ ಏನಾಗ್ತದ ಗೊತ್ತಾ? ಈ ಮನೆಗೆ ಗೊತ್ತಿಲ್ದಿರ ಬಂದಿರ್ತಾರೆ, ಚಿಕ್ಕಲಾಕೊಂಬಿಟ್ಟು ಭಜನೆ ಮಾಡ್ತಾರೆ. ಆಮೇಲೆ ಅವ್ರು ಸಾಪ್ನಲ್ಲಿ ಇರ್ತಾರೆ, ನಿಂಗೆ ಬೇಡ ಪರವಾಗಿಲ್ಲ. ನಮ್ಮ ಮನೆಗೆ ಗೊತ್ತಾಗ್ಲಿಲ್ಲ ಯಾರು ಲವಂಗ ಹಿಡಿತೀನಿ ಅಂತ ರಪ್ನದ ಹೊಡೋಗ್ತಾರೆ. ಮಚ್ಚ ಇಲ್ಲಿ ತೆಗಿ ಮಚ್ಚ ಫೋಟೋ ಹೋಗ್ಪ. ಹರೀಶ್ ಚಿರ್ಮುರಿ ಹಾಕ್ಸ್ತಿದ್ದಾನೆ. ನಾನಲ್ಲ, ವೇಣು. ಹರೀಶಿಂದ ಪಾನ್ಸರ್. ಶಸ್ತ್ರಾಗಾರ, ಪಾಲಾರ್ ನದಿ ಉಗಮ ಸ್ಥಾನ, ಮತ್ತೆ ಕುದುರೆಮೆಟ್ಲು, ಬ್ರಹ್ಮಾಶ್ರಮ, ಮತ್ತೆ ನೆಹರು ನಿಲಯ, ಅದನ್ನ ಕಬ್ಬನಸ್ಕೋಡ ಅಂತ ಕರೀತಾರೆ, ಮತ್ತೆ ಶ್ರೀ ನೆಲ್ಲಿಕಾಯಿ ಬಸವಣ್ಣ. ಓಕೆ ಡನ್. ನೆಲ್ಲಿಕಾಯಿ ಅಣ್ಣನ್ಗೆ ಜೈ. ಚಿನ್ನು ಗೈಸ್, ಇಲ್ಲೊಂದು ಮರ ಇದೆ, ಅಮರ ಪ್ರೇಮಿಗಳು ಕೆತ್ತಿರೋವಂಥದ್ದು. ತೂತ್ ಮಾಡೋರೆ, ತೋರಿಸ್ತೀನಿ ನೋಡಿ. ಶಿಲಾಶಾಸನ ಬರೆದಿದ್ದಾರೆ ಮರದ ಮೇಲೆ. ಫೋನ್ಗೆ ಹಾಕೋರ ನಂಬರ್ ಎತ್ಕೊಂಡು ಶಿಷ್ಯ ಆಮ್ಯಾಕ ನಿನಗೆ ಬರ್ತದೆ ಊನ. ನಮ್ಮ ಪ್ರಕೃತಿನ ಹೇಗೆ ಹಾಳು ಮಾಡ್ತಾವ್ರು ನೋಡ್ರಿ ಅಂತ ಎಲ್ಲ ಕೆತ್ತಿದ್ದಾರೆ ಗೈಸ್. ಮಚ್ಚ ಕಪಲ್ಸ್. ನೀನು ಯಾರಿಗೂ ಹುಡುಗಿರ್ಗು ಇನ್ನು ಫೋಟೋ ಕಳ್ಸಂಗಿಲ್ಲ, ನಾನು ಕಳಿಸ್ಬೇಕು ಫೋಟೋ ತಿ. ನಂದೇ ಬೆಲ್ಟಿಗೆ ಬಂದ್ರೆ ಗೈಸ್. ರವಿ ನಂದಿಗೆ ಇಳಿದ್ಬಿಡ ನಿಂಗೆ ಕೇಳಕ. ಹಾಂ ಇಳ್ಕೊಂಡು ಹೋಗೋದು ಇದ್ರಾಗ ಬರೋದು. ಇದು ಜಾಗ ಇದು ಗೊತ್ತಾ? ಉರ್ಸ್ನಳ್ಳಿ ಬೆಟ್ಟ. ಇದು ಜಾಗ ಬಂದ್ಬಿಟ್ಟು ನೀವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಇವು ನೋಡ್ತಿರಲ್ಲ, ಫಾಗು ಸೇಮ್ ಅದೇ ಜಾಗ ಇದು. ಟಿಪ್ಪು ಡ್ರಾಪ್ ಅಲ್ಲಿ ಬರ್ತದೆ ಫಾಗು, ಬಟ್ ಇಲ್ಲೂ ಬರ್ತದೆ, ನೀವು ನೋಡಿರ್ತೀರಾ. ಚೆನ್ನಾಗಿರುತ್ತೆ. ಅಕ್ಕ ನಂದಿ ಬೆಟ್ಟಕ್ಕೆ ಬಂದರೆ ಗೈಸ್ ಕಪಲ್ ಜೊತೆ ಬನ್ನಿ. ನೋಡು, ಕಪಲ್ ಜೊತೆ ಬನ್ನಿ ಪ್ಲೀಸ್, ದಯಮಾಡಿ ಯಾರು ಸಿಂಗಲ್ ಆಗಿ ಬರಬೇಡಿ. ಸಿಂಗಲ್ ಆಗಿ ಬಂದು ಹೊಟ್ಟೆ ಉರ್ಸ್ಕೊಂಡು ಕಪಲ್ಸ್ ನೋಡಿ ಹೊಟ್ಟೆ ಹೊರಗಡೆ ಅಂತ ಸಿಕ್ಕಾಬಿಟ್ಟು ರಾತ್ರಿ ಹೊತ್ತು ಬಂದು ಮತ್ತೆ ತಿರ್ಗಾ ನಿದ್ದೆ ಹೋಗ್ತೀರಾ. ರಾತ್ರಿ ಒಂದು ನಿದ್ದೆ ಆಗಲ್ಲ ಗುರು, ಬಿಸಿಲಿಸ್ಕೊಂಡು ಅಂತ ಜೀವನ ಜಿಗುಬಿಸಿ ಹೋಗ್ಬಿಡ್ತದೆ. 100% ಬರ್ತದೆ, ಬಟ್ ಏನು ಮಾಡೋಕ್ಕಲ್ಲ, ಸಿಚುವೇಶನ್ನು ಸ್ಪೇಸ್ ಮಾಡಬೇಕಾಗ್ತದೆ. ನೋಡೋಣ, ನಾಳೆ ಒಂದಿನ ಯಾವಾಗಾದರೂ ರವಿ ಅವ್ರ ಹುಡುಗಿ ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ತಾರೆ. ವೇಣು ನೀನು ಬರ್ತೀಯಾ? ಮದುವೆ ಆಗಿದೆ, ಮದುವೆ ಆದರೂ ಕರ್ಕೊಂಬರ್ತಾನೆ. ಗೈಸ್ ಇಲ್ಲಿ ನೋಡಿ, ಐ ಲವ್ ಯು ಹರಿ ಅಂತ ಹಾಕಿದ್ದಾರೆ. ನನ್ನೇನಲ್ಲ, ಹುಡುಗಿ ಬಂದಾಗ
ನಾನು ಯಾವುದೇ ಕಾರಣಕ್ಕೂ ಯಾವಾಗ ಬಂದಿದ್ದಾರೆ ನಾನು ಯಾವಾಗ ಕರ್ಕೊಂಬರ್ಲಿಲ್ಲ ನನಗೆ ಏನ್ ಗೊತ್ತಾ ಇಲ್ಲಿ ಹೇಳ್ತೀನಿ ನೋಡಿ ಬರಲ್ಲ ಇವನು ಅವ್ರ ಹುಡುಗಿ ಬಂದಿದ್ದಾರೆ ಯಾವಾಗ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ಇವನು ನಾ ಕೆಳಗೆ ಕೇಳಿಸ್ಬಿಟ್ಟು ಅವ್ರ ಹುಡುಗಿ ಬಂದಿದ್ದಾಳೆ ಪಕ್ಕ ತಾನೇ ಇದು. ಟಿಪ್ಪು ಸುಲ್ತಾನ್ ಬೇಸಿಗೆಯ ವಸತಿ ಗೃಹ ಇದೆ ನೋಡಿ. ಫೈನಲಿ ಬಂದ್ರೆ ಲಾಸ್ಟಿಗೆಲ್ಲ ಫುಲ್ ಕಂಪ್ಲೀಟೇ ಮಾಡ್ಕೊಂಡು ಬಂದ್ವಿ. ಕಂಪ್ಲೀಟ್ ಆಯಿತು. ವಿಡಿಯೋ ಒಳ್ಳೆ ಮಜಾ ಇರ್ತದೆ ಹಾಕೊಂಡು ಫುಲ್ ನೋಡಿ. ನಾವು ಶಿಷ್ಯನ ಬೇರೆ ಜೊತೆಗೆ ಬೇರೆ ಹಾಕೊಂಡಿದ್ದೀವಿ. ನೀವು ನಿಮ್ಮದೇ ನಿಮ್ದು ನಮ್ದೇನಿಲ್ಲ ನಮ್ಮದೇ ಅಂಥದ್ದಿಲ್ಲ. ನಾವು ಸುಮ್ಮನೆನೋ ನಂದಿ ಬಿಟ್ಕೊ ನಂದಿ ಇಲ್ಸ್ಕೋಣ ಅಂತಂದ್ರಲ್ಲ ಅದಕ್ಕೋಸ್ಕರ ನಾನು ಕರ್ಕೊಂಬಂದೆ ನಾನು. ಇಲ್ಲ ಬಟ್ ಟ್ರೀಟ್ ಗೀಟ್ ಎಲ್ಲ ನಿಮ್ಮದೇ. ಬಟ್ ನಾನು ಕಾರ್ಗೆ ಪೆಟ್ರೋಲ್ ಹಾಕ್ಸಿದ್ದೀನಿ. ನೀವೇನು ಒಳ್ಳೆ ಊಟ ಕೊಡಿಸಿದ್ರೆ ಇಲ್ಲ ನಮ್ದೆಲ್ಲ ಊಟ ಇಲ್ಲ. ನಿಮ್ದು ಬಿಡಿ ಸಾವುಕಾರ ಮಂದಿ ಊಟ ಡೈರೆಕ್ಟ್ ಪಕ್ಷ ನಾವು ಡೈರೆಕ್ಟ್ ಮಾನೆ ತಿರುಮನಹಳ್ಳಿ ಕೊಡ್ತೀವಿ. ಅವೆಲ್ಲ ಸೀನ್ ಇಲ್ಲ. ನಿಮ್ಮ ಪಾಡಂಗೆ ಹೋಗಿ ನಮ್ಮ ಪಾಡ ನನ್ನ ಮನೆಗೆ ಹೋಗ್ತೀನಿ. ಕತ್ತಿಗಳು ಕಟ್ಬೇಡ್ರಿ ಅವೆಲ್ಲ. ಫೈನಲಿ ಎಂಡಿಗೆ ಬಂದರೆ ಇನ್ನು ಆಚೆಗೋದೆ. ಆಚೆಗೋಗೋದೇನು ಓದ್ತಾ ಹಾಂ ಫೈನಲಿ ಆಯ್ತು. ಓಕೆ ಬಾಯ್.